ಆಡಿಯೋ ಲಾಂಚನ್ನು ನಾನು ಈಗ ಮಾತನಾಡೋದಕ್ಕಿಂತ ಮುಂಚೆ ಆ ಧ್ವನಿ ಸುರುಳಿಯ ಬಿಡುಗಡೆ ಏನಾಗಬೇಕು, ಆ ಬಿಡುಗಡೆ ಆದ ನಂತರ ನಾನು ನನ್ನ ಕೆಲವು ಭಾವನೆ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೀನಿ. ಹೌದಾ ಸರ್? ಹಾಗಾದ್ರೆ ಕುಮಾರಣ್ಣ ಅವರೇ ಧ್ವನಿ ಸುರುಳಿ ಬಿಡುಗಡೆ ಮಾಡಿಬಿಡಿ ನೀವು. ನಾನು ಈ ಒಂದು ಧ್ವನಿ ಸುರುಳಿಯ ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದಿಲ್ಲ. ಏನು ತಮಾಷೆ ಮಾಡ್ತಿದ್ಯಾ? ಪ್ರಮುಖವಾಗಿರಬೇಕಾದಂಥ ನಿಖಿಲ ಎಲ್ಲೋ ಕಾಣ್ತಾ ಇಲ್ಲ, ಅದೇ ಎಲ್ಲಿ ಸೇರಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನೀವು ಪ್ರೀತಿಯಿಂದ ಕೂಗಿದ್ರೆ ಎಲ್ಲಿದೆಯಪ್ಪ? ಇವತ್ತು ನಿನ್ನ ತಾತನಿಗೆ ನನಗೆ ಶಕ್ತಿ ತುಂಬಿರ್ತಕ್ಕಂಥ ಈ ಜನರ ಮಧ್ಯದಲ್ಲಿ ಬಂದು ನೀನು ಈ ಧ್ವನಿ ಸುರುಳಿ ಬಿಡುಗಡೆಯನ್ನೇನು ಮಾಡಬೇಕು, ಎಲ್ಲಿದೆಯಪ್ಪ ಸ್ವಲ್ಪ ಹೊರಗಡೆ ಬಾ ಅಂತ ನಾನು ಜನತೆ ಪರವಾಗಿ ನಿಖಿಲ್ ಅವ್ರನ್ನ ಕರೀಲಿಕ್ಕೆ ಬಯಸ್ತಾ ಇದ್ದೇನೆ. ಮೇಲಿಂದ ಬಿದ್ದಿರೋದ್ರಿಂದ ಸ್ವಲ್ಪ ತಲೆಗೆ ಏಟಾಗಿದೆ. ಅಫ್ಕೋರ್ಸ್ ಜಾಸ್ತಿನೇ ಏಟಾಗಿದೆ. ವಾಸಿ ಆಯಿತು ಅಂತ ಮಾತೆ ತಗೊಳ್ಳೋದು ನಿಲ್ಲಿಸ್ಬಿಡಿ. ಸರ್ ನಿಖಿಲ್ ಅಂತ ನಿಖಿಲ್ ಎಲ್ಲಿದೆಯಪ್ಪ? ನಿಖಿಲ್ ಇಲ್ಲ ಇದೀನಿ ಅಪ್ಪ. ಯಾವಾಗ ಹೋಗ್ಬೇಕು ಅನ್ಸುತ್ತೋ ಅವಾಗ ಹೋಗು. ಓ ಎಲ್ಲಿದೆ? ಓ ಈಗಾಗಲೇ ನೀನು ಜನಗಳ ಮಧ್ಯದಲ್ಲಿ ಸೇರಿಬಿಟ್ಟಿದ್ದೀಯಾ? ಜನಗಳ ಆಶೀರ್ವಾದ ಪಡೆಯಲಿಕ್ಕೆ ಜನಗಳ ಜೊತೆ ಸೇರಿದ್ದೀಯಾ? ಆಗಿದ್ರೆ ಇದರಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಬಿಕೆ ನಂಗಂತೂ ಇಲ್ಲ. ಹೌದು, ನಿಮ್ಮನ್ನ ನಮ್ಮ ತಾತನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಜನಗಳ ಮಧ್ಯೆ ಇದ್ದೀನಿ ಅಪ್ಪ. ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಪಾಪ. ಥ್ಯಾಂಕ್ ಯು. ಅದನ್ನು ಬೆಳೆಸ್ಕೋಬೇಕು ನಿನ್ನ ಜೀವನದಲ್ಲಿ. ಅದು ಯಾವಾಗಲೂ ಸದಾಕಾಲ ಇದೇ ಒಂದು ಪ್ರೀತಿ ವಿಶ್ವಾಸ, ಈ ನಾಡಿನ ಜನತೆಯ ಬಗ್ಗೆ ಗೌರವವನ್ನು ಇಟ್ಕೋಬೇಕು ಅಂತ ಹೇಳಿ ನಾನು ನಿನಗೆ ಈ ಒಂದು ಸಭೆಯಲ್ಲಿ ಸಲಹೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖಕ್ಕೆ 108 ಕ್ರೀಮ್ ಹಾಕೊಳ್ಳೋದು ಮುಖ್ಯ ಅಲ್ಲ ಕಣೋ, ಮುಖ್ಯ ಅಲ್ಲ. ಖಂಡಿತ ಅಪ್ಪ, ಖಂಡಿತ ಖಂಡಿತ. ಜನಗಳ ಮಧ್ಯಕ್ಕೆ ಬರ್ತೀನಿ. ನಾನು ಬೆಳೆಸಿರ್ತಕ್ಕಂಥ ಜನರ ಮಧ್ಯದಲ್ಲೇ ಈ ಇಲ್ಲ ಬನ್ನಿ ಅಪ್ಪ, ಕಾಯ್ತಾ